ಮುಡಾ ಕೇಸಲ್ಲಿ ದಿನೇಶ್ ಕುಮಾರ್ ಬಂಧನ. ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ಗೆ ಇಡಿ ಶಾಕ್ ಕೊಟ್ಟಿದೆ. ಸಿಎಂ ಪತ್ನಿ ಪಾರ್ವತಿಗೆ ಸೈಟ್ ನೀಡಿದ್ದ ದಿನೇಶ್ ಕುಮಾರ್ ಮುಡಾ ಸೈಟ್ ಹಂಚಿಕೆ ಅಕ್ರಮ ಆರೋಪದಡಿ ಬಂಧನ ಆಗಿದೆ. ಮುಡಾ ಕೇಸ್ನಲ್ಲಿ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನ ಆಗಿದೆ. ಇಡಿ ಶಾಕ್ ಕೊಟ್ಟಿದೆ. ಸಿಎಂ ಪತ್ನಿ ಪಾರ್ವತಿಗೆ ಸೈಟ್ ನೀಡಿದ್ದ ದಿನೇಶ್ ಕುಮಾರ್ ನೆನೆ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರಾತ್ರಿಯೇ ದಿನೇಶ್ ಕುಮಾರ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ರಾತ್ರಿ 1 ಗಂಟೆಗೆ ನ್ಯಾಯಾಧೀಶರ ಮುಂದೆ ಇಡಿ ಹಾಜರುಪಡಿಸಿದೆ. ಒಂದು ದಿನ ಇಡಿ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಾಧೀಶ ಗಜಾನನ್ ಭಟ್. ಮುಡಾ ಕೇಸಲ್ಲಿ ದಿನೇಶ್ ಕುಮಾರ್ ಬಂಧನ ಆಗಿದೆ. ಮುಡಾದ ಮಾಜಿ ಆಯುಕ್ತರು ಸಿಎಂ ಪತ್ನಿ ಪಾರ್ವತಿಗೆ ಸೈಟ್ ಅನ್ನ ನೀಡಿದ್ದ ದಿನೇಶ್ ಕುಮಾರ್ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಮುಡಾ ಕೇಸ್ನಲ್ಲಿ ಮಾಜಿ ಆಯುಕ್ತ ದಿನೇಶ್ ಕುಮಾರ್ಗೆ ಬಂಧನ ಆಗಿದೆ. ಇಡಿ ಶಾಕ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಿದ್ದಾಗಲೇ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಮುಡಾ ಪ್ರಕರಣದಲ್ಲಿ ಇವರ ಪಾತ್ರದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಶ್ವೇತಾ, ಏನಂತಂದ್ರೆ ಮೂಡಾ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅಲ್ಲಿ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಅನ್ನು ನಡೆಸಿದ್ರು ಅನ್ನುವಂತ ಒಂದು ಆರೋಪ ಇವರ ಮೇಲೆ ಕೇಳಿ ಬಂದಿತ್ತು. 2022ರಲ್ಲಿ ಮೂಡಾಕ್ಕೆ ಆಯುಕ್ತರಾಗಿ ನೇಮಕ ಆದ್ಮೇಲೆ ಅಲ್ಲಿನ ಸೈಟ್ಗಳು 50 ಸೈಟ್ ಏನ ಹಂಚಿಕೆ ಮಾಡಿದ್ರು. ಅದರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾವಿರಾರು ಸೈಟ್ಗಳನ್ನ ಹಂಚಿ ಏನು ಅದರಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ, ಸಾಕಷ್ಟು ಹಣ ಗಳಿಸಿದ್ದಾರೆ ಅನ್ನುವಂತ ಒಂದು ಆರೋಪ ದೂರಿತ್ತು. ಹಾಗಾಗಿ ಸಾಕಷ್ಟು ಬಾರಿ ಇಡಿ ಅಧಿಕಾರಿಗಳು ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಕೊಟ್ಟು ವಿಚಾರಣೆಗೆ ಕೂಡ ಕೆಲವು ಸಮಯದಲ್ಲಿ ವಿಚಾರಣೆಗೆ ಗೈರು ಹಾಜರಾಗಿದ್ರು. ಹೀಗಾಗಿ ನಿನ್ನೆ ಇವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು. ಮಧ್ಯರಾತ್ರಿ 1 ಗಂಟೆಗೆ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಧೀಶರಾಗಿರುವಂತಹ ಯಲಹಂಕ ಸಂತೋಷ್ ಗಜಾನನ ಭಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಇವತ್ತು ಸಂಜೆ 5 ಗಂಟೆ ಒಳಗಡೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅನ್ನುವಂತ ಒಂದು ಆದೇಶವನ್ನ 1 ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಮುಖ್ಯವಾಗಿ 2022ರಲ್ಲಿ ಏನು ಮೂಡಾದಲ್ಲಿ ಆಯುಕ್ತರಾಗಿದ್ದಂತ ಸಂದರ್ಭದಲ್ಲಿ ಅವರು ಸೈಟ್ ಹಂಚಿಕೆ ಸಂದರ್ಭದಲ್ಲಿ ಕೆಲವೊಂದು ಸೈಟ್ಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾರಾಟ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ. ಹೀಗಾಗಿ ಸಾಕಷ್ಟು ಹಣ ಗಳಿಸಿದ್ದಾರೆ, ಹೀಗಾಗಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನುವಂತ ದೂರಿತ್ತು. ಹೀಗಾಗಿ ಅವರನ್ನ ಈಗ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.